ಆ್ಯಂಡ್ ಪರಮೇಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬ ಕಮ್ಮಿ ಅನಿಸುತ್ತೆ. ಬಿಕಾಸ್ ನಾನು ಫಸ್ಟ್ ಮೂವಿಯಲ್ಲಿ ನನ್ನ ಹೀರೋ ಆಗಿ ಮಾಡಿದ್ರು ಅವರು. ಅದಾದಮೇಲೆ ನಾನು ಒಂದು 4-5 ಸಿನಿಮಾ ಮಾಡಿದೆ. ಬಟ್ ನನಗೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಅವರಿಗೆ ಇಷ್ಟವಾಗುವಂತಹ ಕ್ಯಾರೆಕ್ಟರ್ಗಳು ಸಿಗೋದು ಅಂದರೆ ತುಂಬ ಕಷ್ಟ. ಅಂಥದ್ರಲ್ಲಿ ನನಗೆ ಒಂದು ಇನ್ನೂ ಇಷ್ಟು ನಾನು ಆ್ಯಕ್ಚುಲಿ ಕುಕ್ಕೆ ಸುಬ್ರಹ್ಮಣ್ಯ ಕಡಬದವನು. ಸೊ ನನಗೂ ಸ್ವಲ್ಪ ಮಲೆನಾಡು ಕಡೆದು ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಪರಮೇಶ್ ಸರು ಅದೇ ರೀತಿಯಾದಂಥ ಒಂದು ಕ್ಯಾರೆಕ್ಟರನ್ನು ಕೊಟ್ಟಿದ್ದಾರೆ. ಈ ಕ್ಯಾರೆಕ್ಟರ್ ಬಗ್ಗೆ ನಾನು ರಿವೀಲ್ ಮಾಡೋಂಗಿಲ್ಲ, ಅದು ಪರಮೇಶ್ ಸರ್ದು ಆರ್ಡರ್ ಆಗಿದೆ. ಸೊ ದಯವಿಟ್ಟು ಆಗಸ್ಟ್ 1 ಸಿನಿಮಾ ರಿಲೀಸ್ ಆಗುತ್ತೆ, ನೀವೆಲ್ಲ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೂಲತಃ ಮಡಿಕೇರಿಯವನು. ನಂದು ಈ ಸಿನಿಮಾ ಬಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಫಸ್ಟ್ ಸಿನಿಮಾ. ಇದು ಎಲ್ಲ ದೊಡ್ಡ ಆರ್ಟಿಸ್ಟ್ ಜೊತೆಲ್ಲ ಕೆಲಸ ಮಾಡಿದ್ದೀನಿ. ಬಟ್ ಈ ಸಿನಿಮಾ ನನಗೆ ಒಂದು ಫ್ಲೂಕಲ್ಲಿ ಸಿಕ್ಕಿರೋದು ಸಿನಿಮಾ. ನನಗೆ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ. ಮಣಿ ಸರಿಂದ ಸಿನಿಮಾ ಬಂತು, ಅಲ್ಲಿಂದ ಅರ್ಸು ಸರ್ ಇನ್ಫ್ಲುಯೆನ್ಸ್ ಮಾಡಿದ್ರು. ಅದಾದಮೇಲೆ ಟೀಮ್ ಅವರೆಲ್ಲ ನನ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ನನ್ನಿಂದ ತುಂಬ ಆರ್ಟಿಸ್ಟಿಗೆ ಬೇಜಾರಾಗಿರ್ಬೋದು, ಅವೆಲ್ಲ ಹೊಸಬ್ರು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ. ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ತುಂಬ ಚೆನ್ನಾಗಿ ಮಾಡಿದ್ದೀನಿ. ಆಗಸ್ಟ್ 1 ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಹಾಂ ಸರ್, ಈಗ ಇರುತ್ತೆ. ಹಾಂ ಸರ್, ಈ ಸಿನಿಮಾ ಒಂದು ಮ್ಯಾಜಿಕ್ ಆದಮೇಲೆ ಅದೇ ಥರ ಮ್ಯಾಜಿಕ್ ನನಗೂ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಸರ್ ಇಲ್ಲ, ಮಾಡ್ತಾ ಇದ್ದೀನಿ ಸರ್ ಇವಾಗ. ಆ್ಯಂಡ್ ಪರಮೇಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬ ಕಮ್ಮಿ ಅನಿಸುತ್ತೆ. ಬಿಕಾಸ್ ನಾನು ಫಸ್ಟ್ ಮೂವಿಯಲ್ಲಿ ನನ್ನ ಹೀರೋ ಆಗಿ ಮಾಡಿದ್ರು ಅವರು. ಅದಾದಮೇಲೆ ನಾನು ಒಂದು 4-5 ಸಿನಿಮಾ ಮಾಡಿದೆ. ಬಟ್ ನನಗೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಅವರಿಗೆ ಇಷ್ಟವಾಗುವಂತಹ ಕ್ಯಾರೆಕ್ಟರ್ಗಳು ಸಿಗೋದು ಅಂದರೆ ತುಂಬ ಕಷ್ಟ. ಅಂಥದ್ರಲ್ಲಿ ನನಗೆ ಒಂದು ಇನ್ನೂ ಇಷ್ಟು ನಾನು ಆ್ಯಕ್ಚುಲಿ ಕುಕ್ಕೆ ಸುಬ್ರಹ್ಮಣ್ಯ ಕಡಬದವನು. ಸೊ ನನಗೂ ಸ್ವಲ್ಪ ಮಲೆನಾಡು ಕಡೆದು ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಪರಮೇಶ್ ಸರು ಅದೇ ರೀತಿಯಾದಂಥ ಒಂದು ಕ್ಯಾರೆಕ್ಟರನ್ನು ಕೊಟ್ಟಿದ್ದಾರೆ. ಈ ಕ್ಯಾರೆಕ್ಟರ್ ಬಗ್ಗೆ ನಾನು ರಿವೀಲ್ ಮಾಡೋಂಗಿಲ್ಲ, ಅದು ಪರಮೇಶ್ ಸರ್ದು ಆರ್ಡರ್ ಆಗಿದೆ. ಸೊ ದಯವಿಟ್ಟು ಆಗಸ್ಟ್ 1 ಸಿನಿಮಾ ರಿಲೀಸ್ ಆಗುತ್ತೆ, ನೀವೆಲ್ಲ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೂಲತಃ ಮಡಿಕೇರಿಯವನು. ನಂದು ಈ ಸಿನಿಮಾ ಬಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಫಸ್ಟ್ ಸಿನಿಮಾ. ಇದು ಎಲ್ಲ ದೊಡ್ಡ ಆರ್ಟಿಸ್ಟ್ ಜೊತೆಲ್ಲ ಕೆಲಸ ಮಾಡಿದ್ದೀನಿ. ಬಟ್ ಈ ಸಿನಿಮಾ ನನಗೆ ಒಂದು ಫ್ಲೂಕಲ್ಲಿ ಸಿಕ್ಕಿರೋದು ಸಿನಿಮಾ. ನನಗೆ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ. ಮಣಿ ಸರಿಂದ ಸಿನಿಮಾ ಬಂತು, ಅಲ್ಲಿಂದ ಅರ್ಸು ಸರ್ ಇನ್ಫ್ಲುಯೆನ್ಸ್ ಮಾಡಿದ್ರು. ಅದಾದಮೇಲೆ ಟೀಮ್ ಅವರೆಲ್ಲ ನನ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ನನ್ನಿಂದ ತುಂಬ ಆರ್ಟಿಸ್ಟಿಗೆ ಬೇಜಾರಾಗಿರ್ಬೋದು, ಅವೆಲ್ಲ ಹೊಸಬ್ರು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ. ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ತುಂಬ ಚೆನ್ನಾಗಿ ಮಾಡಿದ್ದೀನಿ. ಆಗಸ್ಟ್ 1 ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಹಾಂ ಸರ್, ಈಗ ಇರುತ್ತೆ. ಹಾಂ ಸರ್, ಈ ಸಿನಿಮಾ ಒಂದು ಮ್ಯಾಜಿಕ್ ಆದಮೇಲೆ ಅದೇ ಥರ ಮ್ಯಾಜಿಕ್ ನನಗೂ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಸರ್ ಇಲ್ಲ, ಮಾಡ್ತಾ ಇದ್ದೀನಿ ಸರ್ ಇವಾಗ.